ಬಯಸ್ತೇನೆ. ಕಳೆದ ಒಂದು ವಾರದ ವಿದ್ಯಮಾನಗಳನ್ನು ನೋಡಿದಾಗ ರಾಜ್ಯದಲ್ಲಿ ಆಡಳಿತ ಸಂಪೂರ್ಣವಾಗಿ ಕುಸಿದೋಗಿದೆ. ಕೇವಲ ಕುರ್ಚಿ ಕಾದಾಟಕ್ಕಾಗಿ ಕಾಂಗ್ರೆಸ್ನಲ್ಲಿ 3 ಗುಂಪುಗಳಾಗಿ ಹೋರಾಟವನ್ನು ಮಾಡ್ತಾಯಿದ್ದಾರೆ. ಆಡಳಿತ ಸಂಪೂರ್ಣವಾಗಿ ನಿಷ್ಕ್ರಿಯ ಆಗಿದೆ. ರೈತರು ಕಂಗಾಲಾಗಿದ್ದಾರೆ. ಕಬ್ಬು ಬೆಳೆಗಾರರು ಕಂಗಾಲಾಗಿ ಹೋರಾಟ ಮಾಡಿದರು. ಅದಾದ ನಂತರ ಇವತ್ತು ಮೆಕ್ಕೆಜೋಳ ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಳೆದಂಥ ರೈತರು ಕೇಂದ್ರ ಸರ್ಕಾರ MSP 2400 ಕೊಟ್ಟರೂ ಕೂಡ, ಫಿಕ್ಸ್ ಮಾಡಿ ಕೊಟ್ಟರೂ ಕೂಡ ಖರೀದಿ ಕೇಂದ್ರ ಪ್ರಾರಂಭ ಮಾಡಿಲ್ಲ. ಖರೀದಿ ಕೇಂದ್ರಗಳನ್ನು ಪ್ರಾರಂಭ ಮಾಡುವಷ್ಟು ಪುರ್ಸೊತ್ತು ಕಾಂಗ್ರೆಸ್ ನಾಯಕರಿಗಿಲ್ಲ. ಸರ್ಕಾರ ನಡೆಸ್ತಕ್ಕಂಥವ್ರು ಅವರು ಕೇವಲ ಕುರ್ಚಿಗಾಗಿ ಪ್ರತಿನಿತ್ಯ ಹೋರಾಟಗಳನ್ನ ಮಾಡ್ತಾಯಿದ್ದಾರೆ. ಗುಂಪು ಗುಂಪಾಗಿ ದೆಹಲಿಗೆ ಹೋಗ್ತಾ ಇದ್ದಾರೆ. ಮತ್ತು ಕುದುರೆ ವ್ಯಾಪಾರ ಭಾಳ ಜೋರಾಗಿದೆ. ಮೊನ್ನೆ ದಿನ ಯಾರೋ ಹೇಳಿದರು 50 ಕೋಟಿ ಆಫರ್ ಅದ ಅಂಥೇಳಿ. ನಿನ್ನೆ ದಿನ ಹೇಳ್ತಾರೆ 75. ಬಹುಶಃ ಈ ವಾರದಲ್ಲಿ ಒಂದು 100 ಕೋಟಿಗೆ ಹೋಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಇದರ ಮಧ್ಯದಲ್ಲಿ ನಾಮಕೆ ವಾಸ್ತೆ ಪಾಪ AICC ಅಧ್ಯಕ್ಷರು ಖರ್ಗೆ ಅವರು ಹೇಳಿದ್ದಾರೆ, ನನ್ನ ಕೈಯಲ್ಲಿ ಏನೂ ಇಲ್ಲ, ಹೈಕಮಾಂಡಿಗೆ ಹೇಳ್ತೀನಿ ಅಂತ ಹೇಳಿದ್ದಾರೆ. ಹೈಕಮಾಂಡ್ ಅಂದರೆ ಯಾರು? ನಾವು ತಿಳ್ಕೊಂಡಿವಿ, ದೇಶದ 140 ಕೋಟಿ ಜನ ತಿಳ್ಕೊಂಡಿದ್ದಾರೆ ಹೈಕಮಾಂಡ್ ಅಂದರೆ AICC ಅಧ್ಯಕ್ಷರು. AICC ಅಧ್ಯಕ್ಷರೇ ನನ್ನ ಕೈಯಲ್ಲಿಲ್ಲ ಅಂಥೇಳಿ ಪಾಪ ಅಸಹಾಯಕತೆಯನ್ನು ತೋರಿಸಿದ ಮೇಲೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಕಾಂಗ್ರೆಸ್ನವರು ದಲಿತರನ್ನ ಯಾವ ರೀತಿ ನಡೆಸ್ಕೊಳ್ತಾರೆ. ನಾಮಕೆ ವಾಸ್ತೆ ಅಧ್ಯಕ್ಷ ನನ್ನ ಕೈಯೊಳಗಿಲ್ಲ ಅಂದರೆ ಸರ್ವಾಧಿಕಾರಿ ಯಾರು? ಅಧ್ಯಕ್ಷರ ಮೇಲೆ ಯಾರು? ಸೋನಿಯಾ ಗಾಂಧಿ ಅವ್ರ ಸುಪುತ್ರ ರಾಹುಲ್ ಗಾಂಧಿ ಅವರ ತಂಗಿ ಪ್ರಿಯಾಂಕಾ ಗಾಂಧಿ, ಇವರೇ ಸರ್ವಾಧಿಕಾರಿಗಳು. ಅವ್ರು ಹೇಳಿದ್ದು ನಡೀತದ ಹೊರತು AICC ಅಧ್ಯಕ್ಷರು ಹೇಳಿದ್ದು ಕೌಡೆ ಕಿಮ್ಮತ್ತಿನಷ್ಟು ನಡೆಯುವುದಿಲ್ಲ. ಅದಕ್ಕೆ ನಾನು ಈ ದೇಶದ ದಲಿತರಿಗೆ ಹೇಳಲಿಕ್ಕೆ ಬಯಸ್ತೇನೆ, ಅಸ್ಪೃಶ್ಯರಿಗೆ ಹೇಳಲಿಕ್ಕೆ ಬಯಸ್ತೇನೆ, ಕಾಂಗ್ರೆಸ್ಸಿನ ಗುಲಾಮ್ಗಿರಿಯನ್ನು ಬಿಟ್ಟು ಹೊರಗೆ ಬನ್ನಿ. ಕಾಂಗ್ರೆಸ್ನವರು ಯಾವತ್ತೂ ಕೂಡ ದಲಿತರನ್ನ, ಅದರಲ್ಲೂ SC ST ಅಸ್ಪೃಶ್ಯರನ್ನ ಮನುಷ್ಯರತ್ತೆ ತಿಳ್ಕೊಂಡಿಲ್ಲ. ಅವರು ಮೃಗಗಳಂತೆ ನೋಡ್ತಾರೆ. ಕೇವಲ ವೋಟ್ ಬ್ಯಾಂಕ್ ಅಂಥೇಳಿ ಮಾಡ್ಕೊಂಡಿದ್ದಾರೆ. ಈ ಸರ್ವಾಧಿಕಾರಿ ಧೋರಣೆ, ಗುಲಾಮಗಿರಿ ಮತ್ತು ಈ ವಂಶ ಪರಂಪರೆ ಆಡಳಿತ, ಇಂದಿರಾ ಗಾಂಧಿಯವರ ಮನೆತನದ ಆಡಳಿತ ಏನದಲ್ಲ, ಇದು ದೇಶದ ದಲಿತರನ್ನ 79 ವರ್ಷದಲ್ಲಿ ಗೌರವದಿಂದ ಬಾಳುವಂತೆ ಮಾಡಿಲ್ಲ. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ, ಯಾರೂ ಕೂಡ ಇವ್ರ ಹೆಸರು ಹೇಳಿಲ್ಲ. ಇವ್ರು ತಾವೇ ಹೇಳ್ಕೊತಾರೆ. ಮುನಿಯಪ್ಪನವ್ರು ಆಗ್ಲತ್ತ ಪರಮೇಶ್ವರ್ ಹೇಳ್ತಾರೆ, ಪರಮೇಶ್ವರ್ ಆದ ರೆಡ್ಡಿ ಇಲ್ಲತ್ತ ಮುನಿಯಪ್ಪನವ್ರು ಹೇಳ್ತಾರೆ. ಯಾರೊಬ್ಬರು ಇವ್ರ ಹೆಸರು ಹೇಳಿಲ್ಲ ಕಾಂಗ್ರೆಸ್ನಲ್ಲಿ. ಇವ್ರು ತಾವೇ ಹೇಳೋದು, ನಾವು ಅದೀವಿ ರೇಸ್ನಲ್ಲಿ ಅಂತೇಳಿ. ಯಾರು ಹೇಳಿದ್ದಾರೆ? ಮಲ್ಲಿಕಾರ್ಜುನ ಖರ್ಗೆ ಅವ್ರು ಹೇಳಿದಾರೆ ನೀವು ರೇಸ್ನಲ್ಲಿ ಅದಿರಿ ಅಂತೇಳಿ. ಸೋನಿಯಾ ಗಾಂಧಿ ಹೇಳಿದಾರೆ. ಇಂದಿರಾ ಗಾಂಧಿ ಅವ್ರ ಮೊಮ್ಮಗಳು ಪ್ರಿಯಾಂಕಾ ಹೇಳಿದಳ. ಲೋಕಸಭೆಯಲ್ಲಿ ಪ್ರತಿಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಹೇಳಿಲ್ಲ. ಇವರು ತಾವೇ ನಾವು ಅದೀವಿ ಅಂಥೇಳಿ ಮಾಧ್ಯಮದ ಮುಂದೆ ಹೇಳ್ಕೊಳ್ಳೋದು ಮಾನ ಮರ್ಯಾದೆಗೆ ಧಕ್ಕೆ ತರ್ತಕ್ಕಂಥ ವಿಷಯ, ದಲಿತರ ಸ್ವಾಭಿಮಾನಕ್ಕೆ ಧಕ್ಕೆ ತರ್ತಕ್ಕಂಥ ವಿಷಯ ಇದು. ನಾನು ಬರ್ಕೊಡ್ತೇನೆ ಸ್ಟಾಂಪ್ ಮೇಲೆ. ಕಾಂಗ್ರೆಸ್ನವರು ಯಾವ ಕಾರಣಕ್ಕೂ ಈ ಸಂದರ್ಭದೊಳಗೆ ದಲಿತರನ್ನ ಮುಖ್ಯಮಂತ್ರಿ ಮಾಡೋದಲ್ಲ. ಕಾಂಗ್ರೆಸ್ ಹೈಕಮಾಂಡು
ಯಾರದ್ದು ತೂಕ ಜಾಸ್ತಿ ಅದ ಅದನ್ನು ನೋಡ್ಕೊಂಡು ಕಾಯ್ಕೊಂಡು ಕೂತಾರೆ. ಯಾರ್ದು ತೂಕ ಜಾಸ್ತಿ ಆಗ್ತದ ಅವ್ರನ್ನ ಮುಖ್ಯಮಂತ್ರಿ ಮಾಡ್ತಾರೆ. ಅದರ ಹೊರತು ಬೇರೆದವ್ರನ್ನ ಮಾಡೋದಿಲ್ಲ ಅವರು. ಈಗಿದ್ದವ್ರನ್ನ ಕಂಟಿನ್ಯೂ ಮಾಡ್ಬೇಕಂದ್ರೂ ಅದೇ ಮಾನದಂಡ, ಬೇರೆ ಏನೂ ಇಲ್ಲ. ಅದಕ್ಕೆ ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಒತ್ತಾಯ ಮಾಡ್ತೀನಿ, ನೀವು ಬಿಟ್ಬಿಡಿ ರಾಜಕೀಯ ಗೊಂದಲಗಳನ್ನು ಬಿಟ್ಟು ನೇರವಾಗಿ ರೈತರು ಪ್ರವಾಹದಿಂದ ಮಳೆಯಿಂದ ಹಾನಿಯಾದಂಥ ರೈತರಿಗೆ ಪರಿಹಾರ ಕೊಡ್ತಕ್ಕಂಥ ಕೆಲಸ ಮಾಡಿ. NDRF SDRF ಗೈಡ್ಲೈನ್ಸ್ ಮೇಲೆ 10,000 ಹೆಚ್ಚಿಗೆ ಕೊಡಿ. ನಮ್ಮ ಸರ್ಕಾರದಾಗ ಕೊಟ್ಟಿದ್ವಿ. ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ನಾವು ಬೆಳೆ ಪರಿಹಾರ 2009-10ರಲ್ಲಿ NDRF SDRF ಗೈಡ್ಲೈನ್ಸ್ ಪ್ರಕಾರ ಕುಷ್ಕಿ ಬೆಳೆಗೆ 6,800 ಇತ್ತು, ನೀರಾವರಿ ಬೆಳೆಗೆ 15,500 ಇತ್ತು, ತೋಟಗಾರಿಕೆಗೆ 18,000 ಇತ್ತು. ಅದನ್ನು ನಾವು ಕೊಟ್ಟಿರ್ತಕ್ಕಂಥದ್ದು ಕುಷ್ಕಿ ಬೆಳೆಗೆ 13, ನೀರಾವರಿ ಬೆಳೆಗೆ 18, ತೋಟಗಾರಿಕೆ ಬೆಳೆಗೆ 25,000 ಕೊಟ್ಟಿದ್ವಿ. ಅದಲ್ಲದೆ ಮಳೆಯಿಂದ ಮತ್ತು ಪ್ರವಾಹದಿಂದ ನಿರಾಶ್ರಿತರಾದಂಥವ್ರು, ಮನೆ ಮಠಗಳನ್ನ ಕಳ್ಕೊಂಡವ್ರಿಗೆ NDRF SDRF ಗೈಡ್ಲೈನ್ಸು 95,400 ಇತ್ತು, ನಾವು 5 ಲಕ್ಷ ಕೊಟ್ಟಿದ್ವಿ. ಪಾರ್ಸಲಿ ಬಿದ್ದಂಥ ಮನೆಗಳಿಗೆ 3 ಲಕ್ಷ ಕೊಟ್ಟಿದ್ದೀವಿ. ಸ್ವಲ್ಪ ಡ್ಯಾಮೇಜ್ ಆದಂಥವಕ್ಕೆ 50,000 ಕೊಡ್ತಕ್ಕಂಥ ಕೆಲಸ ನಾವು ಮಾಡಿದ್ದೀವಿ. ಅದಕ್ಕೆ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ಕೂಡಲೇ ಬೆಳೆ ಪರಿಹಾರ ಕೊಡ್ತಕ್ಕಂಥ ಕೆಲಸ ಮಾಡಿ, ಮೆಕ್ಕೆಜೋಳ ಖರೀದಿ ಕೇಂದ್ರಗಳನ್ನು ಪ್ರಾರಂಭ ಮಾಡಿ, ರೈತರ ನೆರವಿಗೆ ಬನ್ನಿ. ಮತ್ತು ರಿವಾಲ್ವಿಂಗ್ ಫಂಡ್, ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಮೂಲಕ ರಿವಾಲ್ವಿಂಗ್ ಫಂಡ್ ಒಂದು 3,000 ಕೊಟ್ಟು ಕೂಡಲೇ ಮೆಕ್ಕೆಜೋಳ ಖರೀದಿ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಒತ್ತಾಯ ಮಾಡ್ತೀನಿ. ನಮ್ಮ ಸರ್ಕಾರ 10 ಲಕ್ಷ 2009-10ರಲ್ಲಿ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ದಾಗ 10 ಲಕ್ಷ ಹೆಕ್ಟರ್ಗೆ ಪರಿಹಾರ ಕೊಟ್ಟಿದ್ವಿ. ಮತ್ತು 19-20ರಲ್ಲಿ ಮತ್ತೆ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ದಾಗ 7,19,000 ಕೊಟ್ಟಿದ್ವಿ. ಮತ್ತು 9,70,000 ಪ್ರವಾಹ ಪೀಡಿತರಿಗೆ ಬೇರೆ, ಕ್ಷೇತ್ರ ವೈಸ್ ಬೇರೆ ಬೇರೆ ಮಾಡಿದ್ವಿ. 9 ಲಕ್ಷ ಹೆಕ್ಟರ್ ಕೊಟ್ಟಿದ್ವಿ, 7 ಲಕ್ಷ ಹೆಕ್ಟರ್ ಕೊಟ್ಟಿದ್ವಿ. ಇವತ್ತು ಈ ಸರ್ಕಾರದಲ್ಲಿ ಏನೂ ಕೊಡ್ತಾಯಿಲ್ಲ. ಸರ್ವೆ ಕೂಡ ವೈಜ್ಞಾನಿಕವಾಗಿ ಮಾಡಿ ವರದಿ ಕೂಡ ತಯಾರು ಮಾಡಿಕೊಂಡಿಲ್ಲ, ಸುಮ್ಮನೆ ಬೇಕಾಬಿಟ್ಟಿಯಾಗಿ ಮಾಡ್ತಾಯಿದ್ದಾರೆ. ಅದಕ್ಕೆ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ, 2009-10ರಲ್ಲಿ ಮನೆ ಕಳ್ಕೊಂಡವ್ರಿಗೆ NDRF ಗೈಡ್ಲೈನ್ಸ್ ಪ್ರಕಾರ 35,000 ಇತ್ತು, ಈ ಭಾಗಶಃ ಆದವ್ರಿಗೆ 25, ಸ್ವಲ್ಪ ಹಾನಿ ಆದವ್ರಿಗೆ 5,000 ಇತ್ತು. ನಮ್ಮ ಸರ್ಕಾರ 2019-20ರಲ್ಲಿ 5 ಲಕ್ಷ ಕೊಡ್ತಕ್ಕಂಥ ಕೆಲಸ ಮಾಡಿದ್ವಿ, 3 ಲಕ್ಷ ಕೊಟ್ಟಿದ್ವಿ, 50,000 ಕೊಟ್ಟಿದ್ವಿ. ಈ ಸರ್ಕಾರ 2025-26ನೇ ಸಾಲಿನಲ್ಲಿ ಪೂರ್ಣ ಹಾನಿಯಾದಂಥ ಮನೆಗೆ 1,20,000 ಕೊಟ್ಟಾರೆ. ಭಾಗಶಃ ಹಾನಿ ಆದದ್ದಕ್ಕೆ 50,000 ಕೊಟ್ಟಾರೆ, ಸ್ವಲ್ಪ ಹಾನಿ ಆದಕ್ಕೆ 6,000 ಕೊಟ್ಟಿದೆ. ನಮಗೂ ಅವ್ರಿಗೂ ಇರತಕ್ಕಂಥ ವ್ಯತ್ಯಾಸ ಇದು. ಇವತ್ತು ಹೆಚ್ಚಾಗಬೇಕು, ಬೆಲೆಗಳು ಹೆಚ್ಚಾಗಿದ್ದಾವೆ, ಹೆಚ್ಚಿಗೆ ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಅಂಥೇಳಿ ನಾನು ಒತ್ತಾಯ ಮಾಡ್ತೇನೆ. ಮತ್ತು ರೈತರಿಗೆ ಕೆಲವರು ಕೃಷಿ ಉಪಕರಣಗಳ ಕಳ್ಕೊಂಡಿದ್ದಾರೆ, ಅವರಿಗೆ ಪರಿಹಾರ ಕೊಡಬೇಕು ಅಂಥೇಳಿ ನಾನು ಒತ್ತಾಯ